ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ. ಇಂದಿನ ವಿಷಯ ತೃತೀಯ ಭಾಷೆ ಹಿಂದಿ, ಇದರಲ್ಲಿ ವ್ಯಾಕರಣ ಮತ್ತು ರಚನಾ ವಿಭಾಗ. ಭಾಗವಹಿಸುವವರು ಸರಕಾರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ದಡ್ಡಲಕಾಡು ಬಂಟ್ವಾಳ, ಇಲ್ಲಿನ ಹಿಂದಿ ಶಿಕ್ಷಕರಾದ ರಮಾನಂದ. ತಿಳಿಯೋಣ ಬನ್ನಿ ಗೆಳೆಯರೇ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಬಾನುಲಿ ಶಾಲೆ ಕಾರ್ಯಕ್ರಮದಲ್ಲಿ ನಾವಿಂದು ವ್ಯಾಕರಣ ಮತ್ತು ರಚನಾ ವಿಭಾಗವನ್ನು ನೋಡಲಿಕ್ಕಿದ್ದೇವೆ. 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ಈ ಒಂದು ಪಠ್ಯಪುಸ್ತಕದಲ್ಲಿ ಒಳಗೊಂಡಿರುವಂತಹ ವ್ಯಾಕರಣ ಮತ್ತು ರಚನೆ. ವ್ಯಾಕರಣದಲ್ಲಿ ಒಟ್ಟು 8 ಪ್ರಶ್ನೆಗಳು, ಒಂದೊಂದು ಮಾರ್ಕಿನ ಪ್ರಶ್ನೆಗಳು 8. ಅಂದರೆ ವಿಷಯ ವಸ್ತು के क्षेत्र की दृष्टि से अंकवार ನೀಡಿದಾಗ ಅಂಕ 8 ಪ್ರಶ್ನೆ ಅಂದರೆ 10%. ಅನಂತರ ರಚನಾ ವಿಭಾಗಕ್ಕೆ ಹೋದರೆ ಒಟ್ಟು 4 ಪ್ರಶ್ನೆ 16 ಅಂಕ. 4 ಪ್ರಶ್ನೆ 16 ಅಂಕ, ಪ್ರತಿಶತ 20%. ಅಂದರೆ ಒಟ್ಟು 16 ಮತ್ತು ಅಂದರೆ ರಚನಾ ವಿಭಾಗದಲ್ಲಿ 16 ಮತ್ತು 8 ಅಂದರೆ 24 ಅಂಕಗಳು ವ್ಯಾಕರಣ ಮತ್ತು ರಚನೆಯಲ್ಲಿದೆ. ಮಕ್ಕಳೇ, ಇದನ್ನು ಭಾಳ ಗಂಭೀರವಾಗಿ ತಗೊಳ್ಳಿ. ಸುಲಭದಲ್ಲಿ ಸಿಗುವಂತಹ ಈ 24 ಅಂಕಗಳನ್ನು ನಾವು ಹೇಗೆ ಪಡಿಬಹುದು ಎನ್ನುವುದರ ಕಡೆಗೆ ಸ್ವಲ್ಪ ಯೋಚಿಸಿದಾಗ, ಮೇಲ್ನೋಟಕ್ಕೆ ವ್ಯಾಕರಣ ಕಷ್ಟ ಇದೆ, ಹೇಗೆ ಇದನ್ನು ನೆನಪಿಟ್ಕೊಳ್ಳೋದು ಅಂತ ಕಂಡು ಬಂದರೂ ನಿಮ್ಮ ಎದುರುಗಡೆ 4 ಉತ್ತರ ಇರುತ್ತೆ. ವ್ಯಾಕರಣದಲ್ಲಿ ಭಾಳ ಸುಲಭ ಇದೆ. 8 ಪ್ರಶ್ನೆ ಕೇಳಲಾಗತ್ತೆ. ಪ್ರತಿ ಪ್ರಶ್ನೆಗೂ 4 ಉತ್ತರಗಳನ್ನು ಅಲ್ಲೇ ನೀಡಿರ್ತಾರೆ. ಸ್ವಲ್ಪ ಅಭ್ಯಾಸ ಮಾಡಿದರೂ ಸಾಕು ಆ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ. ಅಂದರೆ 8 ಪ್ರಶ್ನೆಗಳಿಗೆ 8 ಅಂಕಗಳನ್ನು ತಾವು ಪಡ್ಕೊಳ್ಳಿಕ್ಕೆ ಇದು ಬಹಳ ಸಹಾಯ ಆಗುತ್ತೆ. ಸ್ವಲ್ಪ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಸ್ವಲ್ಪ ನೋಡಿ. ಕಷ್ಟ ಅಂತ ತಿಳ್ಕೊಂಡು ವ್ಯಾಕರಣವನ್ನು ಬಿಟ್ಟು ಬಿಡಬೇಡಿ. ಯಾಕಂದರೆ ಸುಲಭದಲ್ಲಿ ಸಿಗುವಂಥ 8 ಅಂಕಗಳು, ಎದುರುಗಡೆಗೆ ಉತ್ತರಗಳು ಇರುತ್ತೆ. ನಾವು 4 ಉತ್ತರದಲ್ಲಿ 1 ಉತ್ತರವನ್ನು ಆಯ್ಕೆ ಮಾಡೋದು ಮಾತ್ರ ಇರುತ್ತೆ. ಇಲ್ಲಿ ಆಯ್ಕೆ ಮಾಡುವಾಗ ಗಡಿಬಿಡಿ ಮಾಡಬೇಡಿ, ಸ್ವಲ್ಪ ನಿಧಾನ, ಸಾವಧಾನ್ ಸೆ. ಪೆಹಲೆ ಪ್ರಶ್ನಕ್ಕೂ ಪಡ್ನ, ಏನು ಪ್ರಶ್ನೆ ಕೊಟ್ಟಿದೆ ಅದನ್ನು ಓದಿ. ಉಷ್ಟು ಪ್ರಶ್ನೆಗೆ ದ್ವಾರ ಈ 4 ಉತ್ತರಗಳು ಯಾವುದು ಅದಕ್ಕೆ ಸರಿಯಾಗತ್ತೆ. ಯಾವಾಗ ಪ್ರಶ್ನೆಯನ್ನು ತಾವು ಅರ್ಥ ಮಾಡ್ಕೊಳ್ತೀರೋ ಆ 4 ಉತ್ತರಗಳಲ್ಲಿ 1 ಉತ್ತರ ನಿಮಗೆ ಸುಲಭದಲ್ಲಿ ಸಿಗುತ್ತೆ. ನಾವು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಗಡಿಬಿಡಿಯಲ್ಲಿ ಪ್ರಶ್ನೆ ಓದಿರ್ತೇವೆ. ಆ ಪ್ರಶ್ನೆ ಏನು ಬಂದಿರುತ್ತೆ ಅಂತ ಹೇಳೋದೇ ಅಂತ ಗೊತ್ತಿಲ್ಲ. 4 ಉತ್ತರ 5 ಅಂತ ಹೇಳ್ಕೊಂಡು ಬೇಗನೆ ನಾವು ಉತ್ತರ ಬರೆದು ಬಿಡ್ತೇವೆ. ಆಮೇಲೆ ಪರೀಕ್ಷೆ ಬರೆದು ನಂತರ ನಮ್ಮ ಗೆಳೆಯರೊಡನೆ ಆ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡುವಾಗ, ಅಯ್ಯೋ ನಾನು ರಾಂಗ್ ಆನ್ಸರ್ ಬರುತ್ತೆ, 1 ಮಾರ್ಕ್ ಹೋಯಿತು. ಎಷ್ಟೋ ವಿದ್ಯಾರ್ಥಿಗಳು 8 ಮಾರ್ಕಿನಲ್ಲಿ 2 ಮಾರ್ಕ್ 3 ಮಾರ್ಕೆಲ್ಲ ಕಳ್ಕೊಂಡಿದ್ದಿದೆ. ಅಂದರೆ ಸ್ವಲ್ಪ ಗಡಿಬಿಡಿ ಮಾಡಿದ ಕಾರಣ ಇದಾಗತ್ತೆ. ಆ ಸಮಯಕ್ಕೆ ನಿಮಗೆ ಉತ್ತರ ಬರಲಿಲ್ಲ ಅಂತಾದರೆ ಸ್ವಲ್ಪ ಕಾಯಿರಿ, ವೆಯ್ಟ್ ಮಾಡಿ. ಒಂದು ಅರ್ಧ ಗಂಟೆ ಆದ ನಂತರವೋ ಅಥವಾ ಬೇರೆ ಪ್ರಶ್ನೆಗಳಿಗೆ ಉತ್ತರ ಬರೀತಿರುವಾಗಲೂ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ನೆನಪಾಗುವ ಸಾಧ್ಯತೆ ಇರುತ್ತೆ ನಿಮಗೆ. ಹಾಗಾಗಿ ಗಡಿಬಿಡಿ ಮಾಡದೆ ಈ 8 ಪ್ರಶ್ನೆಗಳಿಗೆ ನಾವು ಉತ್ತರ ಬರೀಬೇಕಾಗ್ತದೆ. ವಿಷಯ ಇಲ್ಲಿ ತುಂಬ ಇದೆ. ಲಿಂಗ ಬರುತ್ತೆ, ವಚನ ಬರುತ್ತೆ, ವಿಲೋಮ ಶಬ್ದ ಇದೆ, ಪ್ರಥಮ ಪ್ರೇರಣಾರ್ಥಕ ರೂಪ ಬರೆಯಿರಿ ಅಂತ ಬರುತ್ತೆ, ಸಂಧಿ ಇದೆ, ಸಮಾಸ ಇದೆ, ಕಾರಕ್ ಇದೆ, ಮುಹಾವರೆ ಇದೆ, ವಿರಾಮ ಚಿಹ್ನೆ ಇದೆ, ಏಕ ಶಬ್ದ ಮೇಲಿಕ್ಕಿ ಅಂತ ಹೇಳೋದು ಬರುತ್ತೆ. ಅಥವಾ ಒಂದು ಶಬ್ದ, ಅದಕ್ಕೆ ಸೂಕ್ತವಾದಂಥ ಒಂದು ಶಬ್ದ ಬರಲಿಕ್ಕೆ
ಕಹಾವತೆ ಇದೆ, ಕಾಲ ಇದೆ. ಹೀಗೆ ಹೇಳ್ತಾ ಹೋದರೆ ಇಲ್ಲಿ ತುಂಬ ಇದೆ. ಆದರೆ ಪ್ರಶ್ನೆ ಕೇಳಲಾಗುವುದು 8 ಮಾತ್ರ. ಪ್ರತಿ ಪ್ರಶ್ನೆಗೆ ಸಂಬಂಧಪಟ್ಟಾಗೆ 4 ಉತ್ತರಗಳನ್ನು ನೀಡ್ತಾರೆ. 10% ಅಂದರೆ 80 ಅಂಕಗಳಲ್ಲಿ 8 ಅಂಕ ವ್ಯಾಕರಣಕ್ಕೆ ಮೀಸಲಿಟ್ಟಿದ್ದಾರೆ. ತುಂಬ ತಲೆಬಿಸಿ ಮಾಡಬೇಡಿ. ಈಗ ಲಿಂಗ ಅಂತ ತಗೊಂಡಾಗ ನಾವು ಆಲೋಚನೆ ಮಾಡಬೇಕು, ಅಲ್ಲಿ ಅನ್ಯಲಿಂಗ ಬರೀರಿ ಅಂತ. ಉದಾಹರಣೆ ಹೇಳೋದಾದ್ರೆ ಲಡ್ಕ ಅನ್ಯಲಿಂಗ ಲಡ್ಕಿ. ಈ ಕೆಲವು ಸಂದರ್ಭದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ನೀವೇನು ಮಾಡ್ತೀರಿ ಗೊತ್ತಾ, ತಲೆಯಲ್ಲಿರುತ್ತೆ ಬೇಗ ಉತ್ತರ, ಬರೆಯುವಾಗ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಆಗಿರುತ್ತೆ. ಈ ಲಡ್ಕ ಬರೆಯುವ, ಅದಕ್ಕೆ ಲಡ್ಕಿ ಉತ್ತರ ಬರೆಯುವ ಸಂದರ್ಭದಲ್ಲಿ ನೀವು ತಪ್ಪು ಉತ್ತರ ಬರೆದು ಬಿಡ್ತೀರಿ, ಲಕಡಿ ಬರೆದು ಬಿಡ್ತೀರಿ. ಅದು ಉತ್ತರನೇ ತಪ್ಪಾಯಿತು. ಅಂದರೆ ಬರೆಯುವ ತಲೆಯಲ್ಲಿರುತ್ತೆ, ನಾವು ಉತ್ತರ ಬರಿಬೇಕು ಅಂತ ಹೇಳುವಂಥದ್ದು ತಲೆಯಲ್ಲಿರುತ್ತೆ. ಆದರೆ ಇಲ್ಲಿ ನಾವು ಕೈಯಲ್ಲಿ ಉತ್ತರ ಬರೆಯುವ ಸಂದರ್ಭದಲ್ಲಿ ಈ ರೀತಿ ತಪ್ಪುಗಳಾಗತ್ತೆ. ಬೇಟ, ದಾದ, ಬೂಡ, ಕುತ್ತ, ಹಾತಿ, ಅಧ್ಯಾಪಕ್, ಲೇಖಿಕ, ಔರತ್, ಇಂಥದ್ದು ತುಂಬ. ಅಂದರೆ ಇದು ಸಾಮಾನ್ಯವಾಗಿ ಕೇಳುವುದು ಪಠ್ಯಪುಸ್ತಕದಲ್ಲಿರುವಂತಹ ಉದಾಹರಣೆಗಳನ್ನೇ ಹೆಚ್ಚಾಗಿ ಕೇಳ್ತಾರೆ, ಅದನ್ನು ಹೊರತುಪಡಿಸಿ ಕೇಳುವುದಿಲ್ಲ. ಹಾಗಾಗಿ ಪಠ್ಯಪುಸ್ತಕದಲ್ಲಿರುವಂಥ ವ್ಯಾಕರಣಾಂಶಗಳು ಏನಿದೆ, ಪಠ್ಯಪುಸ್ತಕದ ಪಾಠದ ಕೊನೆಗೆ ಬರುವಂಥದ್ದು ಭಾಷಾಭ್ಯಾಸದಲ್ಲಿ, ಅದರ ಕಡೆಗೆ ಸ್ವಲ್ಪ ಗಮನಿಸಿದರೆ ನೀವು 1 ಮಾರ್ಕು ಅನ್ಯಲಿಂಗಕ್ಕೆ ಸಂಬಂಧಪಟ್ಟ ಹಾಗೆ 1 ಅಂಕಗಳನ್ನು ಪಡಿಬೋದು. ಎರಡನೇದು ನಿಮಗೆ ಅಲ್ಲಿ ಬರುವಂಥದ್ದು ಅನ್ಯವಚನ, ಅದು 1 ಮಾರ್ಕಿಗೆ. ಅನ್ಯವಚನದಲ್ಲಿಯೂ ಹಾಗೆ ಸ್ವಲ್ಪ ಗಮನಿಸಬೇಕು, ಗಡಿಬಿಡಿ ಮಾಡಬಾರ್ದು. ಚೀಝೇ ಅಂತ, ಸೇಬು, ಕೇಲ, ನೌಕಾ, ಪ್ರತಿಯಾ, ದುಕಾನ್, ಕಹಾನಿಯಾ. ಈ ಕಹಾನಿಯಾ ಬರೆಯುವಾಗ ಕೆಲವೊಮ್ಮೆ ಅಲ್ಲಿ ನೀಯನ್ನು ರಸ್ವ ದೀರ್ಘ ಅದನ್ನು ಹಾಗೆ ಇಟ್ಟಿರ್ತಾರೆ, ಸ್ವಲ್ಪ ಗಮನಿಸಬೇಕು. ಪೇಟ್, ಭಾಷಾ, ರೂಪಾಯ, ಸಂಸ್ಕೃತಿ, ಜರೂರತ್, ದಿಶಾ, ಕೋಶಿಶ್, ಈ ರೀತಿಯ ಕೇಳಿ. ಇದರ ಅನ್ಯವಚನ ಲಿಖಿಯೇ 4 ಉತ್ತರ ಕೊಟ್ಟಿರ್ತಾರೆ, ಅದನ್ನು ತಾವು ಬರಿಬೇಕಾಗ್ತದೆ. ನೆಕ್ಸ್ಟು ಕೇಳುವಂಥದ್ದು ವಿಲೋಮ ಶಬ್ದ, ವಿರುದ್ಧಾರ್ಥಕ ಪದ. ಕನ್ನಡದಲ್ಲಿ ಹೇಳೋದಾದರೆ ನಗರ್, ಸಹಜ್, ಶಿಕ್ಷಿತ್, ಅಶಿಕ್ಷಿತ್, ಹೀಗೆ ಅಂದರ್, ಬಾಹರ್, ವಿಶ್ವಾಸ್, ಸುಖ್, ಭೂಲ್, ನ್ಯಾಯ್, ಬಂದ್, ಸಾಫ್, ಶಾಮ್, ಈ ರೀತಿಯ ಉದಾಹರಣೆಗಳನ್ನು ಕೇಳ್ತಾರೆ. ಇದೆಲ್ಲ ಕೇಳೋದು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಉದಾಹರಣೆಗಳನ್ನೇ, ಪಠ್ಯಪುಸ್ತಕದ ಹೊರಗಿಂದ ಯಾವುದೇ ಇದನ್ನು ತರುವುದಿಲ್ಲ. ಇದನ್ನು ತಾವು ಗಮನಿಸ್ಕೊಂಡ್ರೆ ಈ ಅನ್ಯವಚನಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇಲ್ಲಿ ಬರಿಬೋದು, ವಿಲೋಮ ಶಬ್ದಕ್ಕೆ ಸಂಬಂಧಪಟ್ಟ ಹಾಗೆ ಬರಿಬೋದು. ಇನ್ನು ಪ್ರಥಮ ಪ್ರೇರಣಾರ್ಥಕ್ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಕಾರಕಗಳನ್ನು ತಗೊಂಡಾಗ ನೀವು ಗಮನಿಸಬೇಕಾಗ್ತದೆ, ಇಲ್ಲಿ ಪ್ರೇರಣಾರ್ಥಕ ಕ್ರಿಯಾರೂಪ ಲಿಖಿ ಅಂತ ಕೇಳ್ತಾರೆ. ಮಿಲ್ನ ಇದರ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ, 4 ಉತ್ತರ ಇರುತ್ತೆ. ಮಿಲಾನ, ಚಲನ, ಚಲಾನ, ಸುನ್ನ, ಸುನಾನ. ಸ್ವಲ್ಪ ಅದರ ಕಡೆ ಗಮನ ಕೊಟ್ಟರೆ 1-2-3 ಬಾರಿ ಪಾಠದ ಕೊನೆಯಲ್ಲಿರುವಂತಹ ಭಾಷಾಭ್ಯಾಸದಲ್ಲಿ ಕೇಳಿರುವಂತಹ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ತಾವು ನೋಡಿಕೊಂಡಾಗ ಈ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಬರಿಬೋದು. ಇನ್ನು ಸಂಧಿಯಲ್ಲಿ ಬರೆಯುವಾಗ 4 ಸಂಧಿಗೆ ಸಂಬಂಧಪಟ್ಟಂಥ ಕೇಳ್ತಾರೆ. ಉದಾಹರಣೆಗೆ ಸದಾಚಾರ ಅಂತ ಕೇಳ್ತಾರೆ. ಸದಾಚಾರ ಯಾವ ಸಂಧಿ ಅಂತ ಕೇಳ್ಬೋದು. ಅಥವಾ ಸಂಧಿಯ ಹೆಸರು ಬರೆದು ಕೆಳಗಿರ 4 ಶಬ್ದ ಉತ್ತರವನ್ನು ಕೊಟ್ಟು ದೀರ್ಘ ಸಂಧಿ, ಅದರ ಕೆಳಗೆ 4 ಉತ್ತರಗಳು ಯಾವುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ಬೋದು. ಹೆಚ್ಚಾಗಿ ಕೇಳುವಂಥದ್ದು ಶಬ್ದ ಕೊಟ್ಟು ಯಾವ ಸಂಧಿ ಅಂತ. ಸದಾಚಾರ, ವಿದ್ಯಾಲಯ, ರಮೇಶ್, ದಿಗ್ಗಜ್, ಕವೀಂದ್ರ, ಜಲಾಶಯ, ಗಜೇಂದ್ರ, ಏಕೈಕ, ಮಹಾಔಷಧಿ, ಪರೋಪಕಾರ. ಈ ರೀತಿ ಪಠ್ಯಪುಸ್ತಕದಲ್ಲಿರುವಂತಹ ಏನು ಭಾಷಾಭ್ಯಾಸದಲ್ಲಿ ಕೇಳಿರುವಂಥ ಸಂಧಿಗೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ಕೊಟ್ಟಾಗ ಅಲ್ಲಿ ಕೆಳಗೆ ಉದಾಹರಣೆಯನ್ನು ಕೊಟ್ಟಿರ್ತಾರಲ್ಲ, ಅದನ್ನೇ ಸಾಮಾನ್ಯವಾಗಿ ಕೇಳ್ತಾರೆ. ಇಂಥದನ್ನು ತಾವು ಅಭ್ಯಾಸ ಮಾಡಿದಾಗ ಸಂಧಿಗೆ ಸಂಬಂಧಪಟ್ಟಾಗ 1 ಮಾರ್ಕನ್ನು ತಾವು ಪಡಿಬೋದು. ನಂತರ ನಾವು ಗಮನಿಸಬೇಕಾದದ್ದು ಮುಹಾವರೆ. ಅಂಗೂಠ ದಿಕಾನ, ಕೂನ್ ಪಸೀನ ಏಕ್ ಕರ್ನ,
ಚಕ್ಕೆ ಚುಡಾನ, ಪಸೀನ ಬಹಾನ, ಕಮರ್ ಕಸ್ನ, ಈ ರೀತಿ ಮುಹಾವರೆಯನ್ನು ಕೊಡ್ತಾರೆ. ಅದರ ಅರ್ಥ ಏನು ಅಂತ 4 ಉತ್ತರದಲ್ಲಿ ಕೊಟ್ಟಿರ್ತಾರೆ. ಅದರ ಅರ್ಥವನ್ನು ನೀವು ಬರೀಬೇಕಾಗ್ತದೆ. ಆನಂತರ ಕೇಳುವಂಥದ್ದು ಸಮಾಸ. ಸಮಾಸವು ಹಾಗೆ: ಸೀತಾರಾಮ, ಪ್ರತಿದಿನ್, ತ್ರಿವೇಣಿ, ಚೌರಾಹ್, ರಾಜ್ಕುಮಾರ್, ದಾಲ್ ರೋಟಿ. ಸಮಾಸಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ನೀಡಿದಾಗ ಅದನ್ನು ಗಮನಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ 4 ಉತ್ತರದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಉತ್ತರ ಬರೆದರೆ ಸಮಾಸಕ್ಕೆ ಸಂಬಂಧಪಟ್ಟಂತಹ 1 ಅಂಕವನ್ನು ಪಡಿಬೋದು. ವಿರಾಮ ಚಿಹ್ನ ಭಾಳ ಸುಲಭದಲ್ಲಿ ಸಿಗುವಂಥದ್ದು. ವಿರಾಮ ಚಿಹ್ನ ಪ್ರಶ್ನಾರ್ಥಕ ಚಿಹ್ನೆ ಇರಬಹುದು, ಪೂರ್ಣ ವಿರಾಮ ಇರಬಹುದು, ಆಶ್ಚರ್ಯಜನಕ ಚಿಹ್ನೆ ಇರಬಹುದು. ಇದನ್ನೂ ಸಹ ತಾವು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಉದಾಹರಣೆಯನ್ನು ಗಮನಿಸಿದರೆ ಇದರಲ್ಲಿ ನೀವು ಇದನ್ನು ತಗೊಳ್ಬೋದು. ಕೆಲವು ಸಂದರ್ಭದಲ್ಲಿ ಒಂದು ವಾಕ್ಯ ಕೊಟ್ಟಿರ್ತಾರೆ ಇದಕ್ಕೆ. ಉಸ್ಮೆ ಪೈಸೆ ತೋ ನಹೀತೆ ಅಂತ ಕೇಳಿರ್ತಾರೆ. ಆಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಕೆಳಗೆ ರೇಖೆ ಹಾಕಿರ್ತಾರೆ, ಆ ಗೆರೆ ಹಾಕಿರ್ತಾರೆ. ಅದು ಏನು ಚಿಹ್ನೆ? 4 ಉತ್ತರ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾವುಗಳು ಬರೀಬೇಕಾಗ್ತದೆ. ಆನಂತರ ಕಾಲದ ಸಂಬಂಧಪಟ್ಟ ಹಾಗೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಈ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಸಹ 1 ಅಂಕಗಳಿಗೆ ಪ್ರಶ್ನೆ ಕೇಳಲಾಗತ್ತೆ. ಒಟ್ಟಾದರೆ ಲಿಂಗ, ವಚನ, ವಿಲೋಮ ಶಬ್ದ, ಪ್ರಥಮ ಪ್ರೇರಣಾರ್ಥಕ ರೂಪ, ಸಂಧಿ, ಸಮಾಸ, ಕಾರಕ್, ಮುಹಾವರೆ, ವಿರಾಮ ಚಿಹ್ನ, ಕಹಾವತೆ, ಕಾಲ್, ಈ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ 1 ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಒಂದೊಂದು ಅಂದರೆ ಒಟ್ಟು 8 ಪ್ರಶ್ನೆಗಳು, 4 ಉತ್ತರಗಳನ್ನು ನೀಡಲಾಗತ್ತೆ. ಇದನ್ನು ಸ್ವಲ್ಪ ನೀವು ಅಧ್ಯಯನ ಮಾಡಬೇಕು. ಪಠ್ಯಪುಸ್ತಕದಲ್ಲಿ ಕೊನೆಯಲ್ಲಿಯೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ ಇದೆ. ಈ ವಿವರಣೆಯನ್ನು ಗಮನಿಸಿಕೊಂಡು ಶಿಕ್ಷಕರು ಹೇಳಿದಂತಹ ಉದಾಹರಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಇದ್ರ ಕಡೆಗೆ ಸ್ವಲ್ಪ ಮನಸ್ಸು ಮಾಡಬೇಕು. ಅದ್ರ ಜೊತೆಗೆ ಸಾಮಾನ್ಯವಾಗಿ ಬಹಳ ಹೆಚ್ಚಾಗಿ ಅಂದರೆ ವಿವರಣಾತ್ಮಕವಾಗಿ ಕನ್ನಡ ಭಾಷಾ ಶಿಕ್ಷಕರು ಈ ವ್ಯಾಕರಣವನ್ನು ಮಾಡ್ತಾರೆ. ಅಲ್ಲಿ ಕಂಡುಬರುವಂತಹ ಕೆಲವು ಉದಾಹರಣೆಗಳು, ಅಲ್ಲಿಯ ವಿವರಣೆಗಳು ನಮ್ಮ ಹಿಂದಿಯ ವ್ಯಾಕರಣಾಂಶಕ್ಕೂ ಅದು ಸಂಬಂಧ ಆಗಿರುತ್ತೆ. ಹಾಗಾಗಿ ಎರಡೂ ಕಡೆಗೆ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಸಿಗ್ತದೆ ಹೆಚ್ಚಾಗಿ. ಉದಾಹರಣೆಗೆ ಈಗ ನಾವು ಸಂಧಿಯಲ್ಲಿ ಹೇಳೋದಾದರೆ ಅಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ, ಇಲ್ಲಿ ನಾವು ದೀರ್ಘ ಸಂಧಿ ಅಂತ ಕರಿತೇವೆ. ಹಾಗೆ ಸಮಾಸವೂ ಹಾಗೆ. ತತ್ಪುರುಷ ಸಮಾಸ ಅಲ್ಲೂ ಇದೆ, ಇಲ್ಲೂ ತತ್ಪುರುಷ ಸಮಾಸ ಇದೆ. ಅಲ್ಲೂ ಕರ್ಮಧಾರಯ ಸಮಾಸ ಇದೆ, ಇಲ್ಲೂ ಕರ್ಮಧಾರಯ ಸಮಾಸ ಇದೆ. ದ್ವಂದ್ವ ಸಮಾಸ ಇದೆ. ಇದನ್ನೆಲ್ಲ ಅಲ್ಲಿ ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡುವಾಗ ಇದು ಸ್ವಲ್ಪ ಹಿಂದಿಗೂ ನಮಗೆ ಅನ್ವಯ ಆಗ್ತದೆ. ಅಲ್ಲಿ ಹಿಂದಿಯ ಭಾಷೆಯಲ್ಲಿಯೂ ಸಹ ಇದು ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ತಿಳ್ಕೊಂಡಾಗ ಈ ವ್ಯಾಕರಣಾಂಶಗಳನ್ನು ತಾವು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟು ಲಿಂಗ, ವಚನ, ವಿಲೋಮ ಶಬ್ದ, ಪ್ರಥಮ ಪ್ರೇರಣಾರ್ಥಕ ರೂಪ, ಸಂಧಿ, ಸಮಾಸ, ಕಾರಕ್, ಮುಹಾವರೆ, ವಿರಾಮ ಚಿಹ್ನ, ಕಾಲ್, ಕಹಾವತೆ ಇದನ್ನೆಲ್ಲ ಸೇರಿಸ್ಕೊಂಡು ಒಟ್ಟು 8 ಪ್ರಶ್ನೆಗಳನ್ನು ಕೇಳಲಾಗತ್ತೆ. 4 ಉತ್ತರ ಇರುತ್ತೆ. ಹಾಗಾಗಿ 8 ಪ್ರಶ್ನೆಗಳನ್ನು ತಾವು ಪಡೆಯುವಂಥವರಾಗಬೇಕು. ಸ್ವಲ್ಪ ಆವಾಗ ಇದರ ಬಗ್ಗೆ ಅಭ್ಯಾಸ ಮಾಡಿದರೆ ಒಳ್ಳೆಯದು. ಜೊತೆಗೆ ನಾನು ನಿಮಗೆ ಇನ್ನೊಂದು ಇದ್ರ ಬಗ್ಗೆ ಹೇಳೋದಾದರೆ, ಈಗ ಉದಾಹರಣೆಗೆ ಸಮಾಸ ಅಂತಿದ್ದರೆ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಸಮಾಸಕ್ಕೆ ಸಂಬಂಧಪಟ್ಟಂಥ ಶಬ್ದಗಳಿರುತ್ತಲ್ಲ, ಅದನ್ನೆಲ್ಲ ಒಂದು ಚಾರ್ಟಲ್ಲಿ ನೇತಾಕೋದು, ಒಂದು ತರಗತಿ ಕೊಠಡಿಯಲ್ಲಿಯೂ ನೇತಾಕೋದು, ಒಂದು ಮನೆಯಲ್ಲಿಯೂ ನೇತಾಕೋದು. ಈಗ ಯಾವುದಾದ್ರೂ ನಿಮಗೆ ಫ್ರೀ ಸಮಯದಲ್ಲಿ ಒಮ್ಮೆ ಕಣ್ಣಾಡಿಸೋದು ಅದ್ರ ಕಡೆ. ಆಗ ಆ ಎಲ್ಲ ಉದಾಹರಣೆಗಳು, ಸಮಾಸ ಅಂತ ಹೇಳುವಾಗ ಇಷ್ಟು ಉದಾಹರಣೆಗಳು ಬರುತ್ತೆ, ಸಂಧಿ ಅಂತ ಹೇಳುವಾಗ ಇಷ್ಟು ಉದಾಹರಣೆಗಳು ಬರುತ್ತೆ, ಲಿಂಗ ಅಂತ ಹೇಳುವಾಗ ಬರುತ್ತೆ, ವಿರೋಧ ಪದಗಳು ಇಷ್ಟು ಎಲ್ಲ ಪಠ್ಯಪುಸ್ತಕದಲ್ಲಿ ಏನೇನಿದೆ ಅದನ್ನೆಲ್ಲ ಬೇರೆ 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 ಪ್ರತ್ಯೇಕವಾಗಿ ತೂಗು ಹಾಕಿದರೆ ಯಾವಾಗಲೂ ಸಮಯ ಸಿಕ್ಕಿದಾಗ ಒಂದು ಸಲ ಅದರ ಕಡೆಗೆ ಕಣ್ಣಾಯಿಸಿದಾಗ ನಮಗೆ ಆ ಎಲ್ಲ ಅಂಶಗಳು ನಮ್ಮ ಮನಸ್ಸಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿ ಬಾರಿ ನೋಡಿದಾಗ ಅದಕ್ಕೆ ಸಿಗುವಂತಹ ಆ ಏನು ಅಂಕಗಳಿದೆ, 8 ಮಾರ್ಕು, 8 ಅಂಕಗಳು, ಆ 8 ಅಂಕಗಳು ನಮ್ಮದಾಗ್ತದೆ. ಇದ್ರ ಕಡೆಗೆ ತಾವುಗಳು ಗಮನ ಕೊಡಿ ಅಂತ ಹೇಳ್ತಾ, ಮುಂದೆ ನಮಗೆ ಭಾಳ ಇಂಪಾರ್ಟೆಂಟು, ಭಾಳ ಸುಲಭದಲ್ಲಿ ಮಾರ್ಕ್ ಸಿಗುವಂಥದ್ದು ರಚನಾ ವಿಭಾಗ. ಭಾಳ ಸುಲಭ, 16 ಅಂಕಗಳು. ಸಾಮಾನ್ಯವಾಗಿ ನಾವು ವಿಜ್ಞಾನ ವಿಷಯದಲ್ಲಿ ಹೇಳ್ತೇವೆ ಕೆಲವು ಚಿತ್ರಗಳು ಬಂದೇ ಬರ್ತದೆ, ಗಣಿತದಲ್ಲಿ ಕೆಲವು ಪ್ರಮೇಯಗಳು ಬಂದೇ ಬರ್ತದೆ ಅಂತ ಕೆಲವು ಸಂದರ್ಭದಲ್ಲಿ ನಾವು ಹೇಳ್ತೇವಲ್ಲ. ಇದರಲ್ಲಿಯೂ ಸಹ ಹಿಂದಿ ಭಾಷೆಯಲ್ಲಿ ಹಾಗೆ ಪಕ್ಕ ಈ 16 ಮಾರ್ಕು ನಾನು ಪಡಿತೇನೆ, ಯಾವ ಕಾರಣಕ್ಕೂ ಈ 16 ಅಂಕಗಳನ್ನು ಬಿಟ್ಟುಕೊಡೋದಿಲ್ಲ ಎನ್ನುವಂಥದ್ದನ್ನು ಫಸ್ಟ್ ನೀವು ನಿರ್ಧಾರ ಮಾಡ್ಕೊಳ್ಬೇಕು. ಫಸ್ಟ್ ತಿಳ್ಕೊಳ್ಬೇಕು ನೀವು ಇದನ್ನು.
ಒಂದು ಪ್ರತಿಜ್ಞೆ ಮಾಡಿದಾಗ ಮಾಡ್ಕೊಳ್ಬೇಕು. ಈ 16 ಮಾರ್ಕು ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. 4 ಪ್ರಶ್ನೆ, 4 ಪ್ರಶ್ನೆ ಕಲಿತ್ರೆ 16 ಮಾರ್ಕ್ ಇದೆ. ಅದು ಭಾಳ ಸುಲಭ ಇದೆ. ಒಂದು ಅಪಠಿತ ಗದ್ಯಾಂಶ ಅಂತ ಕೊಡ್ತಾರೆ, ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಮಕ್ಕಳೇ. ಭಾಳ ಸುಲಭ ಇರುತ್ತೆ, ಏನು ಕಷ್ಟದ ಪ್ಯಾರಾಗ್ರಾಫೆಲ್ಲ ಕೊಡಲ್ಲ. ಪರಿಚ್ಛೇದ ಅಂತ ಹೇಳ್ತಾರೆ, ಒಂದು ಪರಿಚ್ಛೇದ ಕೊಡ್ತಾರೆ. ಒಂದು 5-6 ವಾಕ್ಯಗಳು ಆ ಪ್ಯಾರಾಗ್ರಾಫಲ್ಲಿ ಅಥವಾ ಆ ಪರಿಚ್ಛೇದದಲ್ಲಿ ಇರ್ತದೆ. ಆ 4 ಅದಕ್ಕೆ ಸಂಬಂಧಪಟ್ಟ ಹಾಗೆ 4 ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಆ 4 ಪ್ರಶ್ನೆಗಳಿಗೆ ಉತ್ತರ ಆ ಪರಿಚ್ಛೇದದಲ್ಲೇ ಇರುತ್ತೆ, ನೀವೆಲ್ಲೂ ಹುಡುಕಬೇಕಾಗಿಲ್ಲ, ಅಲ್ಲೇ ಇರುತ್ತೆ ಮೇಲೆ. ಕೆಲವು ಸಂದರ್ಭದಲ್ಲಿ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳು 1 ಪ್ರಶ್ನೆ ಅಥವಾ 2 ಪ್ರಶ್ನೆ ಕೇಳಲಾಗತ್ತೆ. ಹೆಚ್ಚಿನ ಸಮಯದಲ್ಲಿ ನೇರವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 1-2 ವರ್ಷಗಳಲ್ಲಿ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂಚೂರು ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು, ಆ ದೃಷ್ಟಿಯಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. 4 ಮಾರ್ಕ್ ಇದೆ ಅಪಠಿತ ಗದ್ಯಾಂಶಕ್ಕೆ. 4 ಅಂಕಗಳನ್ನು ತಾವು ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ಈ ಪ್ಯಾರಾಗ್ರಾಫ್ ಕೊಟ್ಟದನ್ನು ಒಂದು 2 ಸಲ 3 ಸಲ ಓದಬೇಕು. ಯಾವಾಗ ನಮ್ಗೆ ಪ್ರಶ್ನೆ ಪತ್ರಿಕೆ ಕೈಗೆ ಸಿಕ್ಕಿದ ಕೂಡಲೇ ಒಮ್ಮೆ ಆ 15 ನಿಮಿಷ ಏನು ಓದಲಿಕ್ಕಂತ ನೀಡಿರ್ತಾರಲ್ಲ ಅದನ್ನು ಉಪಯೋಗಿಸ್ಕೊಳ್ಬೇಕು. ನಾವು ಹೆಚ್ಚಿನವ್ರು ಏನು ಮಾಡ್ತೇವೆ ಅಂತ ಗೊತ್ತಾ, ಸೀದಾ ಬರೀಲಿಕ್ಕೆ ಹೋಗ್ತೇವೆ. ಇದು ಗೊತ್ತಿದೆ ನನಗೆ, ಅದು ಗೊತ್ತಿದೆ ಅಂತ ಹೇಳ್ಕೊಂಡು ಬರೀಲಿಕ್ಕೆ ಹೋಗ್ತೇವೆ. ಆದರೆ ಆ ಬರೆಯೋದನ್ನು ಒಂದು ಸ್ವಲ್ಪ ಯಾವ ಪ್ರಶ್ನೆಗಳು ಅಂತ ನೋಡಿದಾಗ ನಾವು ಗಡಿಬಿಡಿಯಲ್ಲಿ ಆಗುವಂಥ ಅನಾಹುತವನ್ನು ತಪ್ಪಿಸ್ಬೋದು. ನಾವು ಏನೋ ಒಂದು ಪ್ರಶ್ನೆ ಬರೆದಿರ್ತೇವೆ, ಅಲ್ಲಿ ಉತ್ತರ ಬೇರೆ ಇರುತ್ತೆ, ಪ್ರಶ್ನೆಗೆ ಉತ್ತರ ಬೇರೆ ಬರೆದಿರ್ತೇವೆ. ನಮ್ಮ ತಲೆಯಲ್ಲಿ ಆ ಪ್ರಶ್ನೆಗೆ ನಾವು ಸರಿಯಾದ ಉತ್ತರ ಬರೆದಿದ್ದೇವೆ ಅಂತಲೇ ಇರುತ್ತೆ, ಆದರೆ ಅಲ್ಲಿ ಉತ್ತರ ನಾವು ಬೇರೆ ಬರೆದಿರ್ತೇವೆ. ಹಾಗೆ ಈ ಸಂಬಂಧಪಟ್ಟ ಹಾಗೆ ಈ ಅಪಠಿತ ಗದ್ಯಾಂಶಕ್ಕೆ ಸಂಬಂಧಪಟ್ಟ ಹಾಗೆ 4 ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಆ 4 ಪ್ರಶ್ನೆಗಳಿಗೆ ಆಮೇಲೆ ನೀಡಿರುವಂಥ ಪ್ಯಾರಾಗ್ರಾಫ್ ಏನಿದೆ ಆ ಪ್ಯಾರಾಗ್ರಾಫಲ್ಲೇ ಇರುತ್ತೆ. ಹಾಗಾಗಿ ಇದ್ರ ಕಡೆ ನೀವು ಗಮನ ಕೊಡಬೇಕು. 2ನೇದ್ದು ಅನುವಾದ. ನಾನು ಆಗ ಹೇಳಿದೆ ನಿಮಗೆ, ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ, ನಾನು ತುಳಸಿ ದೋಹೆ, ಈ ತುಳಸಿ ದೋಹೆ ಪದ್ಯ ಭಾಳ ಇಂಪಾರ್ಟೆಂಟು ಅಂತ ನಾನು ಆಗ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ತುಳಸಿ ದೋಹೆಯಲ್ಲಿ ಕೇಳಲಾಗುವಂಥದ್ದು ಅನುವಾದ. ಇದನ್ನು ತಾವು ಈ ಸಂದರ್ಭದಲ್ಲಿ ಗಮನಿಸ್ಕೊಳ್ಬೇಕು. ದೋಹೆಯ ಅನುವಾದ ಬರೀರಿ ಅಂತ. ಇಲ್ಲಿ ಇನ್ನೊಂದು ರೀತಿಯ ಅನುವಾದವನ್ನು ಸಹ ಕೇಳ್ತಾರೆ. ನಮಗೆ ಗೊತ್ತಿದೆ, ಬಹಳ ಸುಲಭದಲ್ಲಿ ಗೊತ್ತಿರುವುದಂತ. ಒಂದು 3 ಅಥವಾ 4, ಹೆಚ್ಚಾಗಿ 4 ವಾಕ್ಯ ಇರುತ್ತೆ. 4 ವಾಕ್ಯವನ್ನು ಕೇಳಲಾಗತ್ತೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಕನ್ನಡದಲ್ಲಿ ಬರೀರಿ ಅಂತ. ಮೊದಲೆಲ್ಲ ಹೇಗೆ ಮಾಡ್ತಿದ್ರು ಅಂತ ಹೇಳಿದರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟು ಇಡೀ ಪ್ಯಾರಾಗ್ರಾಫನ್ನು ಬರೀಲಿಕ್ಕೆ ಇರ್ತಿತ್ತು. ಈಗ ಪಾಯಿಂಟ್ ಟು ಪಾಯಿಂಟ್ ಕೇಳ್ತಾರೆ. ಈಗಿನ ಇತ್ತೀಚಿನ ದಿನಗಳನ್ನು ನಾವು ಗಮನಿಸಿದಾಗ 4 ವಾಕ್ಯ ಹೇಗಿದೆ ಅದೇ ರೀತಿಯಲ್ಲಿ ಇರುತ್ತೆ. ಅದನ್ನು ಅಂಗ್ರೇಜಿ ಯಾ ಕನ್ನಡ ಮೇ ಅನುವಾದ ಲಿಖಿ ಅಂತ ಕೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಒಂದು ತುಳಸಿಯ ಅನುವಾದ. ನೀವು ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಗೊಂದಲ ಮಾಡ್ಕೊಳ್ತಾರೆ. ತುಳಸಿ ದೋಹೆ ಕೊಟ್ಟು ಅನುವಾದ ಬರೀರಿ ಅಂತೇಳಿ ಅದನ್ನೇ ಹೆಚ್ಚಿನವರು ಕನ್ನಡದಲ್ಲಿ, ನಾವು ಪೇಪರ್ ತಿದ್ದುವಾಗ ಗಮನಿಸಿದಾಗ ಅದನ್ನೇ ಹೆಚ್ಚಿನವರು ಅದನ್ನು ಕನ್ನಡದಲ್ಲಿ ಬರೆದಿರ್ತಾರೆ. ಅಂದರೆ ಅನುವಾದ ಅಂತ ಹೇಳುವ ಸಂದರ್ಭದಲ್ಲಿ 2 ಪ್ರಶ್ನೆಗಳು ಕೇಳಲಾಗತ್ತೆ. ಒಂದು ಆ ಭಾಗದಲ್ಲಿ ತುಳಸಿ ದೋಹೆಗೆ ಸಂಬಂಧಪಟ್ಟ ಹಾಗೆ. 2ನೇದು ಇಲ್ಲಿ ನಾವು ರಚನಾ ವಿಭಾಗಕ್ಕೆ ಬಂದಾಗ ನಾವು ಕೇಳುವಂಥದ್ದು ಅಂಗ್ರೇಜಿಯ ಕನ್ನಡ ಭಾಷಾ ಮೇಲಿಕೆಯೇ. ನಿಮಗೆ ಯಾವುದು ಸೂಕ್ತ ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬರಿಬೋದು. ಕನ್ನಡದಲ್ಲೂ ಬರಿಬೋದು, ಅಂಗ್ರೇಜಿ ಭಾಷಾ ಇಂಗ್ಲೀಷ್ ಭಾಷೆಯಲ್ಲಿಯೂ ಸಹ ಬರಿಬೋದು. ಆದರೆ ಇದಕ್ಕೂ ಸಹ ನಿಮಗೆ 4 ಅಂಕಗಳು ನಿಮಗೆ ಸಿಗ್ತದೆ, ಭಾಳ ಸುಲಭದಲ್ಲಿ ಸಿಗುವಂಥದ್ದು. ಆನಂತರ 2 ಬಹಳ ಇಂಪಾರ್ಟೆಂಟ್, ಒಂದು ಪತ್ರಲೇಖನ ಮತ್ತು ನಿಬಂಧ. ನೋಡಿ ಮಕ್ಕಳೇ, ಪತ್ರಲೇಖನ ಬಹಳ ಸುಲಭ ಇದೆ. ಒಂದು ಸಾಮಾನ್ಯವಾಗಿ ಕೇಳುವಂಥದ್ದು ರಜೆ ಅರ್ಜಿ, ಚುಟ್ಟಿ ಪತ್ರ. ಚುಟ್ಟಿ ಪತ್ರದಲ್ಲಿ ಒಂದು ಫಾರ್ಮ್ಯಾಟ್ ಅಂತ ಒಂದು ಫಸ್ಟ್ ಮಾಡ್ಕೊಳ್ಳಿ. ಒಂದು ನೀಲಿನ ಕಾಶ ಇದ್ದಾಗೆ ಒಂದು ಸಣ್ಣಕ್ಕೆ, ಇನ್ನು ದಿನಾಂಕ, ಪ್ರೇಷಕ್, ಸೇವಾಮೆ, ಮಹೋದಯ, ವಿಷಯ, डैश दिन की छुट्टी की प्रार्थना हेतु, आपसे निवेदन है कि डैश ಅಂದರೆ ಏನು ಕಾರಣ ಬರಲಿಕ್ಕೆ, डैश के कारण डैश के दिन की छुट्टी चाहिए, इसलिए डैश से डैश तक छुट्टी देने की कृपा करें. ಎಷ್ಟು ಸುಲಭ. ಈ ಫಾರ್ಮೆಟನ್ನು ಫಸ್ಟ್ ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ವಿಷಯ, ಈ ಡ್ಯಾಶ್ ಎನ್ನುವ ಜಾಗದಲ್ಲಿ ಆ ಖಾಲಿ ಗೆರೆಯಲ್ಲಿ ಅದಕ್ಕೆ ವಿಷಯವನ್ನು ತುಂಬಿಸಲಿಕ್ಕೆ ಆಗ್ತದೆ. ಮಕ್ಕಳೇ ನೋಡಿ, ಈ ಚುಟ್ಟಿ ಪತ್ರ 5 ಮಾರ್ಕ್ ಇದೆ. ಇದಕ್ಕೆ ಕಣ್ಣು ಮುಚ್ಚಿ ಸಿಗುವಂತಹ 5 ಅಂಕಗಳು. ಇದರಲ್ಲಿ ಏನು ಚೇಂಜಸ್ ಇಲ್ಲ. ಇಲ್ಲಿ ಕೇಳಬಹುದು, ಒಂದು ಕಕ್ಷಾ ಅಧ್ಯಾಪಕಕ್ಕೆ ನಾಮ್ ಪರ್ ಚುಟ್ಟಿ ಪತ್ರ ಲಿಖಿಯೇ,
ಅಥವಾ ಪ್ರಧಾನಾಧ್ಯಾಪಕ ನಾಮ್ ಪರ್ ಚುಟ್ಟಿ ಪತ್ರ ಲಿಖಿಯೇ. ಈಗಾಗಲೇ ರಜೆ ನೀವು ಮಾಡಿದರೆ ಹೊಟ್ಟೆ ನೋವು ಬಂದಿರುತ್ತೆ, ನಿನ್ನೆ ಪೇಟ್ ದರ್ದ್, ಜ್ವರ ಬಂದಿರುತ್ತೆ, ಬುಖಾರ್ಕೆ ಕಾರಣ ಶಾಲಾ ಅನಾಸಕ, ಎಲ್ಲಿಂದ ಎಲ್ಲಿಯವರೆಗೆ ಯಾರಿಗೆ ಬರೆಯುವುದು? ನಾಳೆ ನಾಡ್ದು ರಜೆ ಮಾಡಲಿಕ್ಕಿದೆ, ಬಾಯಿ ಕಿ ಶಾದಿ, ಬಹನ್ ಕಿ ಶಾದಿ, ನಾಳೆ ನಾಡ್ದು ರಜೆ ಇದೆ, ಅಲ್ಲಿ ಕಾರಣ ಇರುತ್ತೆ. ಕೆಲವು ಸಂದರ್ಭದಲ್ಲಿ ನೇರವಾಗಿ ಪ್ರಶ್ನೆ ಕೇಳಲಾಗತ್ತೆ, 2 दिन छुट्टी मांगते हुए प्रधानाध्यापक के नाम पर पत्र लिखो, छुट्टी पत्र लिखो. 1 दिन छुट्टी मांगते हुए कक्षा अध्यापक नाम पर छुट्टी पत्र लिखो ಅಂತ ಕೇಳಲಾಗತ್ತೆ. ಕೆಲವು ಸಂದರ್ಭದಲ್ಲಿ कोई कारण बताते हुए 2 दिन की छुट्टी मांग लीजिए ಪ್ರಧಾನಾಧ್ಯಾಪಕ ನಾಮ್ ಪರ್. ಆಗ ನಿಮಗೆ ಇಷ್ಟವಾದಂಥ ಕಾರಣಗಳಲ್ಲಿ ಹಾಕ್ಬೋದು. ಕಾರಣವನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದರೆ ಪ್ರಶ್ನೆಯನ್ನು ಇಟ್ಕೊಳ್ಳಿ. ಅದಕ್ಕೆ ನಾನು ಹೇಳಿದ ಆ ಒಂದು ಏನು ನಮೂನೆ ಇದೆಯಲ್ಲ, ಆ ಚುಟ್ಟಿ ಪತ್ರದ ನಮೂನೆ, ಅದನ್ನು ಫಸ್ಟು ಒಂದು ಪಿಕ್ಚರ್ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದನ್ನು ಒಂದು ನಿಮ್ಮ ದೊಡ್ಡ ಚಾರ್ಟಲ್ಲಿ ಒಂದು ಬರೆದು ಹಾಕಿದರೆ ದಿನಕ್ಕೊಮ್ಮೆ ನೋಡಿದರೂ ಅದು ಸಹ ಒಂದು ಫಾರ್ಮೆಟ್ ನಿಮ್ಮ ತಲೆಯಲ್ಲಿ, ಆ ಫಾರ್ಮೆಟಿಗೆ ಮತ್ತೆ ನೀವು ತುಂಬಿಸ್ಕೊಂಡ್ರೆ ಆಯ್ತು. ಇದು 5 ಮಾರ್ಕ್ ಇದೆ, ಭಾಳ ಗಂಭೀರವಾಗಿ ನೀವು ಆಲೋಚನೆ ಮಾಡಿ. 5 ಮಾರ್ಕ್ ಕಣ್ಣು ಮುಚ್ಚಿ ಸಿಗುವ ಒಂದು ಪದ್ಯದಲ್ಲಿ 4 ಮಾರ್ಕು, ಒಂದು ಚುಟ್ಟಿ ಪತ್ರದಲ್ಲಿ 5 ಮಾರ್ಕು, 9 ಮಾರ್ಕು ಕಣ್ಣು ಮುಚ್ಚಿ ಸಿಗ್ತದೆ. ಸ್ವಲ್ಪ ಅಭ್ಯಾಸ ಮಾಡಿದರೆ ಆಯಿತು, ಅದನ್ನೇ ಪ್ರತಿ ಸಲ ನೋಡ್ತಾ ಇದ್ದರೆ ಆಯಿತು. ಇನ್ನು 4 ಮಾರ್ಕ್ ಕೇಳುವಂಥದ್ದು ನಿಬಂಧ ರಚನೆ, ಪ್ರಬಂಧ ಬರೀಬೇಕು. ಕನಿಷ್ಠ ಒಂದು ಅಲ್ಲಿ ಕೊಟ್ಟಿರ್ತಾರವ್ರು ಪ್ರಬಂಧ ಕೊಡುವಾಗ, ವಿಷಯ ಪ್ರಸ್ತಾವನಾ, ಭೂಮಿಕಾ, ವಿಷಯ ವಿಸ್ತಾರ, ಉಪಸಂಹಾರ, ಈಗ ಪಾಯಿಂಟ್ ಟು ಪಾಯಿಂಟ್ ಮಾಡಿ ಕೊಡ್ತಾರೆ. ಮೊದಲೆಲ್ಲ ಪ್ರಬಂಧ ಬರೀರಿ ಅಂತ ಕೊಡ್ತಿದ್ರು. ಈಗ ಆ ಒಂದೊಂದು ಸ್ಟೆಪ್ ಪ್ರಶ್ನೆಯಲ್ಲಿ ನಿಮ್ಗೆ ಕೇಳಲಾಗಿರುತ್ತೆ. ಸಾಮಾನ್ಯವಾಗಿ ಇಂಟರ್ನೆಟ್ ಕ್ರಾಂತಿ, ಕರ್ನಾಟಕಕ್ಕೆ ಶಿಲ್ಪಕಲಾ, ಜನಸಂಖ್ಯಾ, ಪರ್ಯಾವರಣ ಮಾಲಿನ್ಯ, ರಾಷ್ಟ್ರೀಯ ತ್ಯೋಹಾರ, ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಹೆಚ್ಚಾಗಿ ಕೇಳುತ್ತೆ ಇಂಟರ್ನೆಟ್ ಕ್ರಾಂತಿ ಅನ್ನುವಂಥದ್ದು ಹೆಚ್ಚಾಗಿ ಬರುತ್ತೆ. ಸಾಮಾನ್ಯವಾಗಿ ಕೇಳ್ತಾರೆ. ನಿಮಗೆ ಲಾಭ ಇದರಲ್ಲಿ ನೋಡಿ, ಒಂದು ಗದ್ಯ ಪಾಠದಲ್ಲೂ ಇಂಟರ್ನೆಟ್ ಕ್ರಾಂತಿ ಪಾಠ ಇದೆ. ಗದ್ಯ ಪಾಠದಲ್ಲಿರುವಂತಹ ಇಂಟರ್ನೆಟ್ ಕ್ರಾಂತಿ ಅಭ್ಯಾಸ ಮಾಡಿದ್ರೆ ಅಲ್ಲಿ ಕೇಳಲಾಗುವಂಥ ಪ್ರಶ್ನೆಗಳಿಗೂ ನೀವು ಉತ್ತರ ಬರೀಬೋದು. ಅದರ ಸಾರಾಂಶವನ್ನು ಈ ನಿಬಂಧದ ಮೂಲಕ ಇಲ್ಲಿಯೂ ಬರಿಬೋದು. ಆ ಒಂದು ಪಾಠ ಅಭ್ಯಾಸ ಮಾಡಿದರೆ ಇಲ್ಲಿ 4 ಮಾರ್ಕು, ಅಲ್ಲಿ 2 ಅಥವಾ 3 ಮಾರ್ಕು ಅಲ್ಲಿ ಸಿಗ್ತದೆ. ಅಂದರೆ ಒಟ್ಟು 7 ರಿಂದ 8 ಮಾರ್ಕು ಅಥವಾ 6 ರಿಂದ 7 ಮಾರ್ಕು ನಿಮಗೆ ಸಿಗುವ ಸಾಧ್ಯತೆಗಳಿದೆ ಖಾಲಿ ಒಂದು ಪಾಠ. ಆ ಇಂಟರ್ನೆಟ್ ಕ್ರಾಂತಿಯನ್ನು ಒಂದು 4-5 ಸಲ ಆ ಪಾಠವನ್ನು ಓದೋದು, ಅದರ ಸಾರಾಂಶವನ್ನು ಒಂದು ಕಡೆಯಲ್ಲಿ ಬರೆದಿಡೋದು, ಇಂಟರ್ನೆಟ್ ಕ್ರಾಂತಿಯ ಒಟ್ಟು ಸಾರಾಂಶವನ್ನು ಬರೆದಿಡೋದು. ನಿಮಗೆ ಆ ಪಾಠಕ್ಕೂ ಆಯಿತು, ಈ ಕಡೆ ಪ್ರಬಂಧ ರಚನೆಗೂ ಆಯಿತು. ಇದನ್ನು ತಾವು ಗಮನ ಇಟ್ಕೊಳ್ಬೇಕು. ಸಾಮಾನ್ಯವಾಗಿ ಇಂಟರ್ನೆಟ್ ಕ್ರಾಂತಿ, ಕರ್ನಾಟಕಕ್ಕೆ ಶಿಲ್ಪಕಲಾ, ಜನಸಂಖ್ಯಾ, ಪರ್ಯಾವರಣ ಮಾಲಿನ್ಯ, ರಾಷ್ಟ್ರೀಯ ತ್ಯೋಹಾರ, ಈ ರೀತಿ ಕೇಳಲಾಗತ್ತೆ. ಇನ್ನು ಕೇಳ್ಬೋದು, ಕೆಲವು ಸಂದರ್ಭ ಗಣತಂತ್ರ ದಿವಸ ಕೇಳ್ಬೋದು, ಸ್ವಾತಂತ್ರ್ಯೋತ್ಸವ ಕೇಳ್ಬೋದು. ಅದು ಇಂಟರ್ನೆಟ್ ಕ್ರಾಂತಿ, ಜನಸಂಖ್ಯಾ ಸಮಸ್ಯೆ, ಪರ್ಯಾವರಣ ಮಾಲಿನ್ಯ, ಕರ್ನಾಟಕಕ್ಕೆ ಶಿಲ್ಪಕಲಾ ಅಥವಾ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ, ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಇದಕ್ಕೆ 4 ಅಂಕಗಳು ಇದೆ ಮಕ್ಕಳೇ. ಹಾಗಾಗಿ ಒಟ್ಟು ರಚನಾ ವಿಭಾಗದಲ್ಲಿ 16 ಅಂಕಗಳನ್ನು ತಾವು ಪಡೀಲಿಕ್ಕೆ ಸಾಧ್ಯ. ಇದನ್ನು ತಾವುಗಳು ಸ್ವಲ್ಪ ಇದರ ಕಡೆಗೆ ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿ ಈ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. 16 ಅಂಕಗಳು ಭಾಳ ಮುಖ್ಯ ರಚನಾ ವಿಭಾಗದಲ್ಲಿ. ವ್ಯಾಕರಣದಲ್ಲಿ 8, ಅದು ಸಹ ಹಾಗೆ. ವ್ಯಾಕರಣ ವಿಭಾಗದಲ್ಲೂ ಸಹ ಹಾಗೆ ನಿಮಗೆ 4 ಉತ್ತರ ಅಲ್ಲೇ ನೀಡಿರ್ತಾರೆ. ಅದು ಭಾಳ ಸುಲಭ. ನಾವು ಹಿಂದಿ ವಿಷಯವನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಅಂತ ಹೇಳುವ ವಿದ್ಯಾರ್ಥಿಗಳು ಇದ್ದಾರೆ ಅಲ್ವ ಮಕ್ಕಳೇ? ಕಷ್ಟ ಅಂತ, ಹಿಂದಿ ಅರ್ಥ ಮಾಡೋಕ್ಕಾಗಲ್ಲ, ಓದಲಿಕ್ಕಾಗಲ್ಲ ಅಂತ. ಆದರೆ ಈ ರೀತಿ ವಿಷಯಗಳನ್ನು ತಿಳ್ಕೊಂಡಾಗ ಎಲ್ಲಿ ನಮಗೆ ಸುಲಭದಲ್ಲಿ ಮಾರ್ಕನ್ನು ಪಡಿಬೋದು, ಎಲ್ಲಿ ನಾವು ಪಕ್ಕಾ ಇಷ್ಟು ಅಂಕಗಳು ಪಡಿಬೋದು ಎನ್ನುವಂಥ ವಿಚಾರ ಇದ್ದರೆ ಖಂಡಿತವಾಗಿ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ರಚನಾ ವಿಭಾಗ ಮತ್ತು ವ್ಯಾಕರಣ ವಿಭಾಗಗಳನ್ನು ಬಿಟ್ಕೊಡ್ಬೇಡಿ. ಒಂದು 24 ಮಾರ್ಕುಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತದೆ. ಖಂಡಿತವಾಗಿ ನಿಮಗೆ ಶುಭವಾಗಲಿ. ಚಂದ ಅಭ್ಯಾಸ ಮಾಡಿ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ. ಇದುವರೆಗೆ ಬಾನುಲಿ ಶಾಲೆಯಲ್ಲಿ ತೃತೀಯ ಭಾಷೆ ಹಿಂದಿ ಪಾಠದಲ್ಲಿ ವ್ಯಾಕರಣ ಮತ್ತು ರಚನಾ ವಿಭಾಗದ ಕುರಿತಾಗಿ ಪಾಠವನ್ನು ಕೇಳಿದಿರಿ. ನಡೆಸಿಕೊಟ್ಟವರು ಸರಕಾರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ದಡ್ಡಲಕಾಡು ಬಂಟ್ವಾಳ ಇಲ್ಲಿನ ಹಿಂದಿ ಶಿಕ್ಷಕರಾದ ರಮಾನಂದ.
ಇಲ್ಲಿಗೆ ಇಂದಿನ ಬಾನುಲಿ ಶಾಲೆ ಮುಕ್ತಾಯವಾಯಿತು. ನಮಸ್ಕಾರ. ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ.